ಇನ್ನು MLC ನಸೀರ್ ಕಥೆ. ಬ್ಯಾಂಕ್ಗಳಲ್ಲಿ ಅವರು ಸಾಲ ಎತ್ತಿದ್ರಂತೆ 1454 ಕೋಟಿ ರೂಪಾಯಿ ಸಾಲ ಮಾಡಿಬಿಟ್ರು. ಸಾಲನ ವಾಪಸ್ ಕೊಡೋಕ್ಕಾಗಲಿಲ್ಲ. ದಿವಾಳಿ ಅಂತ ಘೋಷಣೆ ಆಯಿತು. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಘೋಷಣೆ ಮಾಡಿತು ದಿವಾಳಿ ಆಗಿದ್ದಾರೆ ಅಂತ. ಮೆಸರ್ಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ ಲಿಮಿಟೆಡ್ ವೈಯಕ್ತಿಕ ಗ್ಯಾರಂಟರ್ ಆಗಿ ನಸೀರ್ ಅಹಮದ್ ಸಾಲ ಪಡೆದಿದ್ರು. ಬರೀ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ನಸೀರ್ ಅಹಮದ್ ಅವರ ಸಾಲ, ದಿವಾಳಿ, ಮತ್ತು ಈಗ ಅವರಿಗೆ ಹಿಂದೆಲ್ಲ ಅವರು ಈ ರಾಜಕೀಯ ಕಾರಣಗಳಿಂದ ಸುದ್ದಿಯಾಗಿದ್ದರು, ಈಗ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಯಾಗಿರುವಂಥದ್ದು ಏನಿದು? ರಂಗನಾಥ್, ಅವ್ರದ್ದೊಂದು ಕಂಪನಿ ಇತ್ತು, ಒಂದು ಗಾರ್ಮೆಂಟ್ಸ್ ಕಂಪನಿ, ಸ್ಕಾಟ್ಸ್ ಗಾರ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಆ ಕಂಪನಿ ಇನ್ಸಾಲ್ವೆಂಟ್ ಆಗೋಯ್ತು. ಅಂದ್ರೆ ಅವ್ರು ಸುಮಾರು 1454 ಕೋಟಿ ಸಾಲನ ಮಾಡ್ಕೊಂಡಿದ್ರು. ಆ ಸಾಲವನ್ನ ತೀರ್ಸಕ್ಕಾಗಿಲ್ಲ. ಹೀಗಾಗಿ 2018-19 ಅವ್ರ ವಿರುದ್ಧ ಪ್ರಕ್ರಿಯೆಗಳು ನಡೀತಾ ಇದೆ. ಆ ಕಂಪನಿನ ಮುಚ್ಚಿ ಅದ್ರಿರುವಂತಹ ಅಸೆಟ್ಸ್ ಅನ್ನ ತಗೊಳ್ಳುವಂತ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಸಾಕಷ್ಟು ಬಾರಿ ಅವಕಾಶ ಕೊಟ್ಟಾಗಲೂ ಕೂಡ ಇವರು ಆ ಸಾಲವನ್ನ ರಿಪೇ ಮಾಡಕ್ಕಾಗಿಲ್ಲ. ಹೀಗಾಗಿ ಬ್ಯಾಂಕ್ಗಳೆಲ್ಲ ಸೇರಿ ಇವ್ರ ವಿರುದ್ಧ ಬ್ಯಾಂಕ್ ಪ್ರೊಸೀಡಿಂಗ್ಸ್ ನಡೆಸಿತ್ತು NCLT. ಇವಾಗ ಇವ್ರನ್ನ ಬ್ಯಾಂಕ್ ಅಂದ್ರೆ ದಿವಾಳಿ ಅಂತೇಳಿ ಘೋಷಣೆ ಮಾಡಿದೆ. ದಿವಾಳಿ ಅಂತ ಘೋಷಣೆ ಮಾಡೋದ್ರಿಂದ ಯಾವುದೇ MLA ಆಗ್ಲಿ, ಶಾಸಕರಾಗ್ಲಿ ಆಗೋ ಆಗಿಲ್ಲ, ಸಂಸದರಾಗ್ಲಿ ಆಗೋ ಆಗಿಲ್ಲ. ಮತ್ತೆ ಎಲೆಕ್ಷನ್ಗೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಬ್ಬ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಇನ್ಸಾಲ್ವೆಂಟ್ ಆಗಿರಬಾರ್ದು, ದಿವಾಳಿ ಆಗಿರಬಾರ್ದು ಅಂತ ಹೇಳಿ ನಿಯಮನೇ ಇದೆ. ಮುಂದೆ ಈಗ ಇವರು ಅಂದ್ರೆ ಈಗ ವಿಧಾನ ಪರಿಷತ್ತಿಂದ ಕೂಡ ಅವರು ಅನರ್ಹ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಇದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಕೂಡ ಹೋಗ್ಬೋದು. ಆದ್ರೆ ಈಗಾಗಲೇ ಅವ್ರು ರಿಪೇ ಮಾಡಕ್ ಆಗದೆ ಇರೋದು ದೃಢ ಆಗಿರೋದ್ರಿಂದ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಅವರ ಶಾಸಕ ಸ್ಥಾನದಿಂದ ಅನರ್ಹ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.